ಮೊದಲಿಗೆ ನೀವು JDS ಪೋಸ್ಟ್ನ ಅಫಿಷಿಯಲ್ನ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ಇದರ ನೇರವಾದಂಥ ಒಂದು ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ. ಅಲ್ಲಿಂದ ಕೂಡ ನೀವು ನೇರವಾಗಿ ವೆಬ್ಸೈಟ್ ಓಪನ್ ಮಾಡೋದ್ರ ಮೂಲಕ ಅರ್ಜಿಗಳನ್ನ ಸಲ್ಲಿಸಬಹುದು. ಇಲ್ಲಿ ಈ ರೀತಿಯಾಗಿ ಒಂದು ಡ್ಯಾಶ್ಬೋರ್ಡ್ ಕಾಣಿಸುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ 1 ಮತ್ತು ಡೀಟೇಲ್ಸ್ ಬಗ್ಗೆ 2 ಮಾಹಿತಿಗಳನ್ನ ಕೂಡ ಇಲ್ಲಿ ನೀಡಬೇಕಾಗತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕೋಬೇಕಾಗತ್ತೆ. ಆಮೇಲೆ ಇಮೇಲ್ ಅಡ್ರೆಸ್ಸನ್ನು ಹಾಕಬೇಕಾಗತ್ತೆ. ಅಂದರೆ ಮೊಬೈಲ್ ನಂಬರ್ ಹಾಕಿಬಿಟ್ಟು ಮತ್ತು ಇಮೇಲ್ ಅಡ್ರೆಸ್ ಹಾಕಿಬಿಟ್ಟು OTP ತೊಗೊಂಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ. ಓಕೆ, ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಸೆಂಡ್ OTP ಅಂತಿರುತ್ತೆ. OTP ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೆಂಡ್ OTP ಮಾಡಿದಾದ್ಮೇಲೆ ನಿಮಗೆ ಒಂದು OTP ಬರುತ್ತೆ. OTPನ ಹಾಕಬೇಕಾಗುತ್ತೆ ಇಲ್ಲಿ. ಓಕೆ, ಇಲ್ಲಿ OTP ಹಾಕಿಬಿಟ್ಟು ಏನಪ್ಪ ಅಂತಂದರೆ ವೆರಿಫೈ OTP ಅಂತೇಳಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲ್ ಅಂತೇಳಿ ಬಂದುಬಿಡುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಮೇಲ್ ID ಹಾಕಿಬಿಟ್ಟು ಇಲ್ಲಿ OTP ತೊಗೊಂಡ್ಬಿಟ್ಟು ಏನಪ್ಪ ಅಂತಾರೆ ಅದನ್ನು ಕೂಡ ಇಲ್ಲಿ ವೆರಿಫೈ ಮಾಡಬೇಕಾಗತ್ತೆ. ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ಇಮೇಲ್ ID ಮತ್ತು ಮೊಬೈಲ್ ನಂಬರಲ್ಲಿ ವೆರಿಫೈಡ್ ಆಯಿತು. ಇಲ್ಲಿ ನೆಕ್ಸ್ಟ್ ಅಂತೇಳಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ಡೀಟೇಲ್ಸ್ ಬಗ್ಗೆ ಮಾಹಿತಿ ನೀಡಬೇಕಾಗುತ್ತೆ. ಬೇಸಿಕ್ ಡೀಟೇಲ್ಸ್ ಬಗ್ಗೆ ಇಲ್ಲಿ ಅಪ್ಲಿಕೆಂಟ್ಸ್ ನೇಮ್ ಅಂತಿದೆ. ನಿಮ್ಮ ಒಂದು ಹೆಸರನ್ನು ಹಾಕ್ಕೊಳ್ಳಿ. ಆಮೇಲೆ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗತ್ತೆ. ಡೇಟ್ ಆಫ್ ಬರ್ತ್ ಹಾಕಿದಾದ್ಮೇಲೆ ಸೆಲೆಕ್ಟ್ ಜೆಂಡರ್ ಅಂತ ಕೇಳಿದರೆ ನಿಮ್ಮ ಒಂದು ಜೆಂಡರನ್ನು ಹಾಕಬೇಕಾಗುತ್ತೆ. ಮೇಲ್ ಇದ್ದರೆ ಮೇಲ್, ಆಮೇಲೆ ಫೀಮೇಲ್ ಇದ್ದರೆ ಫೀಮೇಲ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಫಾದರ್ಸ್ ಅಥವಾ ಗಾರ್ಡಿಯನ್ ಅಂದರೆ ನಿಮ್ಮ ಒಂದು ತಂದೆ ಹೆಸರನ್ನ ಹಾಕೋಬೇಕಾಗುತ್ತೆ. ತಂದೆ ಹೆಸರನ್ನ ಹಾಕಿದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಮದರ್ಸ್ ನೇಮ್ ಅಂದರೆ ನಿಮ್ಮ ಒಂದು ತಾಯಿ ಹೆಸರನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಕಮ್ಯುನಿಟಿ ಅಂತ ಕೇಳಿದರೆ ಕಮ್ಯುನಿಟಿ ಅಂತಂದರೆ ನಿಮ್ಮ ಒಂದು ಕ್ಯಾಸ್ಟ್ ಯಾವ್ದು ಬರುತ್ತೆ, SC ನ ST ನ OBC ನ ಅಥವಾ ಜನರಲ್ ಯಾವ್ದು ಬರುತ್ತೆ ಅನ್ನೋದನ್ನು ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಕಂಪ್ಲೀಟ್ ಅಂತೇಳಿ ಮಾಡಬೇಕಾಗತ್ತೆ. ಕಂಪ್ಲೀಟ್ ಅಂತೇಳಿ ಮಾಡಿದಾದ್ಮೇಲೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತೇಳಿ ಬಂದುಬಿಡುತ್ತೆ. ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಬರುತ್ತೆ. ಇನ್ನು ರಿಜಿಸ್ಟ್ರೇಷನ್ ನಂಬರ್ ತೊಗೊಂಡ್ಬಿಟ್ಟು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ರಿಜಿಸ್ಟ್ರೇಷನ್ ಮಾಡಿದಾದ್ಮೇಲೆ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಡಿಯರ್ ಕ್ಯಾಂಡಿಡೇಟ್ ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬಂದಿರುತ್ತೆ. ಇದರಲ್ಲಿ ನಿಮ್ಮೊಂದು ರಿಜಿಸ್ಟ್ರೇಷನ್ ನಂಬರ್ ಕೂಡ ಬಂದಿರುತ್ತೆ. ಆಮೇಲೆ ನಿಮ್ಮೊಂದು ಪಾಸ್ವರ್ಡ್ ಕೂಡ ಬಂದಿರುತ್ತೆ. ಇದನ್ನು ಏನಪ್ಪ ಅಂತಂದರೆ ಜೋಪಾನವಾಗಿ ನೆನಪಿಟ್ಕೊಳ್ಳಿ. ಏನಪ್ಪ ಅಂತಂದರೆ ನಾಳೆಯಿಂದ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ. ಅದರಲ್ಲಿ ಏನಪ್ಪ ಅಂತಂದರೆ ನೀವು ಈ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿಬಿಟ್ಟು ನಿಮ್ಮೊಂದು ಪಾಸ್ವರ್ಡ್ ಹಾಕಿಬಿಟ್ಟು ಅಪ್ಲಿಕೇಶನ್ನ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ರಿಜಿಸ್ಟ್ರೇಷನ್ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡ್ರಿ. ಇನ್ನು ನಾಳೆ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಯಾವ ರೀತಿಯಾಗಿ JDS ಪೋಸ್ಟ್ಗೆ ಅರ್ಜಿಯನ್ನು ಸಲ್ಲಿಸೋದು ಅಂತ ನೋಡೋಣ. ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.